ಗದಗ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಮಳೆಗೆ ಉಕ್ಕಿ ಹರಿತಾ ಇರುವಂತದ್ದು ಬೆಣ್ಣೆಹಳ್ಳ. ಯಾವಗಲ್ ಗ್ರಾಮದ ಬಳಿ ಸೇತುವೆ ಜಲಾವೃತ ಆಗಿದೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತ ಕಾರಣಕ್ಕೋಸ್ಕರ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇರುವಂತದ್ದು. ನರಗುಂದ ರೋಣ ಸಂಪರ್ಕ ಕಡಿತ ಆಗಿದೆ. ಅಲ್ಲಿನ ಅಂದ್ರೆ ಯಾವಗಲ್ ಗ್ರಾಮದ ಬಳಿ ಸೇತುವೆ ಜಲಾವೃತ ಆಗಿರುವಂತ ಕಾರಣಕ್ಕೋಸ್ಕರ ನರಗುಂದ ರೋಣ ಸಂಪರ್ಕ ಕಡಿತ ಆಗಿರುವಂಥದ್ದು. ಬೆಣ್ಣೆಹಳ್ಳದ ತಟದಲ್ಲಿರುವಂತವರಿಗೆ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಬೆಣ್ಣೆಹಳ್ಳದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬೆಣ್ಣೆಹಳ್ಳದ ಸಮೀಪ ಹೋಗದಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಹಳ್ಳ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಅದರ ಜೊತೆಗೆ ಆ ಹಳ್ಳ ಹಾದು ಹೋಗುವಂತ ಒಂದು ಭಾಗ ಇದೆಯಲ್ಲ, ಆ ಸುತ್ತಮುತ್ತಲೂ ಕೂಡ ಜಲಾವೃತ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ನರಗುಂದ ರೋಣ ಸಂಪರ್ಕ ಕಡಿತ ಆಗಿದೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಅಲ್ಲಿ ಒಂದು ಸ್ವಲ್ಪ ರೋಡ್ ಕಾಣಿಸ್ತಾ ಇದೆ ಬಿಟ್ರೆ ನೆಕ್ಸ್ಟ್ ಅಲ್ಲಿ ಮಧ್ಯದಲ್ಲಂತೂ ಏನು ಕಾಣಿಸ್ತಾನೆ ಇಲ್ಲ. ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಎರಡು ತಾಲೂಕುಗಳ ನಡುವಿನ ಸಂಪರ್ಕ, ಮೇನ್ ರಸ್ತೆ ಸಂಪರ್ಕ ಅದು ಕಡಿತ ಆಗಿದೆ. ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಸಂಪರ್ಕ ಕಡಿತ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ಕೊಣ್ಣೂರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಗದಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಈಗ ಹೇಗಿದೆ ಪರಿಸ್ಥಿತಿ ಅಲ್ಲಿ? ಹೌದು ಪೃಥ್ವಿ, ನಿನ್ನೆಯಿಂದ ಧಾರಾಕಾರವಾಗಿ ಮಳೆ ಸುರ್ತಾ ಇದೆ. ಮಳೆ ಸುರ್ತಾ ಇರೋದ್ರಿಂದ ಬೆಣ್ಣೆಹಳ್ಳ ಕೂಡ ಸಂಪೂರ್ಣವಾಗಿ ಈಗ ಉಕ್ಕಿ ಹರಿತಾ ಇದ್ದಾರೆ. ಅದರಲ್ಲೂ ಅಪಾಯದ ಮಟ್ಟ ಮೀರಿ ಬೆಣ್ಣೆಹಳ್ಳ ಹರಿತಾ ಇರೋದ್ರಿಂದ ನರಗುಂದ ಹಾಗೂ ರೋಣ ಸಂಪರ್ಕ ಒಂದ್ ಕಡೆ ಕಡಿತವಾದ್ರೆ, ಇನ್ನೊಂದು ಕಡೆ ಗದಗ ಹಾಗೂ ನರಗುಂದ ಸಂಪರ್ಕ ಕೂಡ ಕಡಿತವಾಗಿರುವಂತದ್ದು. ಯಾಕಂದ್ರೆ ಹಳ್ಳಕ್ಕೆ ಇರ್ತಕ್ಕಂತಹ ಸುಮಾರು 4 ಸೇತುವೆಗಳು ಬರ್ತವೆ. ಆ 4 ಸೇತುವೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಹೀಗಾಗಿ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರುವಂತದ್ದು. ಯಾಕಂದ್ರೆ ಗದಗ ಮತ್ತು ನರಗುಂದ ಸಂಪರ್ಕ ಕೂಡ ಕಡಿತ ಆಗಿರುವಂತದ್ದು. ಅಲ್ಲಿ ಏನು ಕೊರ್ಲಿಗೇರಿ ಮತ್ತು ತಡಾಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಏನು ರಸ್ತೆಯು ಕೂಡ ಅಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು. ಹೀಗಾಗಿ ಬೆಣ್ಣೆಹಳ್ಳದ ಅಪಾಯ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಬೆಣ್ಣೆಹಳ್ಳ ತಟದಲ್ಲಿರ್ತಕ್ಕಂತಹ 32 ಗ್ರಾಮಗಳು ಬರ್ತವೆ ಮತ್ತು ನರಗುಂದ ಹಾಗೂ ರೋಣ ತಾಲೂಕಿನ 32 ಗ್ರಾಮಗಳು ಬರ್ತವೆ. ಆ 32 ಗ್ರಾಮಗಳಿಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆಯನ್ನು ಮಾಡಿರುವಂತದ್ದು. ಯಾಕಂದ್ರೆ ಯಾವ ಸಮಯದಲ್ಲಾದ್ರೂ ಕೂಡ ಬೆಣ್ಣೆಹಳ್ಳದ ಪ್ರವಾಹ ನೀರು ಗ್ರಾಮಕ್ಕೆ ನುಗ್ಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮದಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ಯಾರು ಕೂಡ ಬೆಣ್ಣೆಹಳ್ಳದ ತಟದಲ್ಲಿ ಯಾರು ಸಹ ಹೋಗ್ಬೇಡ್ರಿ, ಜೊತೆಗೆ ರೈತರು ಯಾವುದೇ ರೀತಿ ಜಮೀನುಗಳಿಗೆ ತೆರಳಬೇಡಿ. ಯಾವ ಸಮಯದಲ್ಲಾದ್ರೂ ಕೂಡ ಬೆಣ್ಣೆಹಳ್ಳದ ನೀರು ನುಗ್ಗಿ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ಒಂದ್ ಕಡೆ ತೆಗೆದುಕೊಂಡ್ರೆ, ಇನ್ನೊಂದು ಕಡೆ ಇನ್ನು ಬೆಣ್ಣೆಹಳ್ಳದ ಪ್ರವಾಹದಿಂದಾಗಿ ಸಾಕಷ್ಟು ರೈತರು ಕೂಡ ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ಹೆಸರು ಆಗಿರ್ಬೋದು, ಹತ್ತಿ ಆಗಿರ್ಬೋದು ಮತ್ತು ಕಬ್ಬು ಬೆಳೆಯು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿ ಹಾನಿಯಾಗಿದ್ದಾವೆ. ಹೀಗಾಗಿ ರೈತರು ಕೂಡ ಒಂದ್ ಕಡೆ ಈಗಾಗಲೇ ಬಿತ್ತನೆ ಮಾಡಿರ್ತಕ್ಕಂತಹ ಬೆಳೆ ಕೂಡ ಸಂಪೂರ್ಣವಾಗಿ ಈ ಒಂದು ಬೆಣ್ಣೆಹಳ್ಳದ ನೀರಿಗೆ ಕೊಚ್ಕೊಂಡು ಹೋಗಿದೆ. ಹೀಗಾಗಿ ನಮ್ಮ ಬದುಕು ಕೂಡ ಮುರಾಬಟ್ಟೆ ಆಗಿದೆ ಅನ್ನುವಂಥದ್ದು ಬೆಣ್ಣೆಹಳ್ಳದ ಪ್ರವಾಹದಲ್ಲಿ ಆಗಿರತಕ್ಕಂತಹ ಗ್ರಾಮಸ್ಥರ ಮತ್ತು ಅಲ್ಲಿ ರೈತರ ಒಂದು ಬದುಕಾದ್ರೆ. ಇನ್ನೊಂದು ಕಡೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಭಾಗದಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ಮಳೆ ಬಿದ್ದಿರೋದ್ರಿಂದ ಕುಂದ್ರಳಿ ಗ್ರಾಮದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಆ 15 ಮನೆಯಲ್ಲಿ ಏನು ರೈತರು ಕೂಡ ಸಂಗ್ರಹ ಮಾಡಿಟ್ಟಿರತಕ್ಕಂಥ ರಸಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಜೊತೆಗೆ ದಿನನಿತ್ಯ ಬಳಸಬೇಕಾಗಿರ್ತಕ್ಕಂಥ ವಸ್ತುಗಳು ಕೂಡ ಹಾನಿಯಾಗಿದ್ದಾವೆ. ಹೀಗಾಗಿ ಸ್ಥಳಕ್ಕೆ ಲಕ್ಷ್ಮೇಶ್ವರ ತಹಸೀಲ್ದಾರ್ ಕೂಡ ಭೇಟಿ ನೀಡಿ ಆ ಒಂದು ಕುಂದ್ರಳಿ ಗ್ರಾಮದ ಜನರ ಒಂದು ಸಮಸ್ಯೆಯನ್ನ ಕೇಳಿ ಏನು ಕುಂದ್ರಳಿ ಗ್ರಾಮದ ಸುಮಾರು 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು ಅವರನ್ನ ಸರ್ಕಾರಿ ಶಾಲೆಗಳಿಗೆ ಈಗಾಗಲೇ ಶಿಫ್ಟ್ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡುವಂತ ಕೆಲಸ ಈಗಾಗಲೇ ತಾಲೂಕು ಆಡಳಿತ ಮಾಡ್ತಾ ಇದೆ. ಒಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲಿ ಮಳೆಯ ಅವಾಂತರದಿಂದ ಸಾಕಷ್ಟು ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಪ್ರಯಾಣಿಕರು ಗೋಳಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರೈತರು ಸಹ ಗೋಳಾಡ್ತಾ ಇದ್ದಾರೆ. ಈಗ ಇವತ್ತು ಮುಂಜಾನೆಯಿಂದ ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಜನರು ಸಹ ಮನೆಯಿಂದ ಹೊರಗೆ ಬರಲು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಇದುವರೆಗೂ ಕೂಡ ಜಿಲ್ಲಾಡಳಿತ ಶಾಲಾ ಮಕ್ಕಳಿಗೆ ರಜೆಯನ್ನ ಘೋಷಿಸಿಲ್ಲ. ಹೀಗಾಗಿ ಮಕ್ಕಳು ಸಹ ಶಾಲೆಗೆ ಬರ್ಬೇಕಾ ಅಥವಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿ ಸಹ ಇರತಕ್ಕಂಥದ್ದು ಪೃಥ್ವಿರಾಜ್.